ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಏನಿವತ್ತು ರಾಘವೇಂದ್ರ ಸ್ವಾಮಿಯ ಮಂತ್ರನ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಸೊ ನಾವಿವತ್ತಿದ್ದೀವಿ ಮಂತ್ರಾಲಯದಲ್ಲಿ. ಹಾಯ್ ಹಲೋ ವಾಟ್ಸಾಪ್ ಇರೋನ್ ಎಲ್ಲಿ ಹಿಂಗಿದ್ದೀರ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಅಷ್ಟೇ ಸಖತ್ತಾಗಿದ್ದೀರಂತ ಅಂದ್ಕೊಳ್ತಾ, ಸೊ ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ. ಈ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯವರು ಬೃಂದಾವನಸ್ಥರಾದಂತಹ ಜಾಗ ಇದು. ಸೊ ಅದನ್ನು ಒಳಗಡೆ ಹೋಗಿ ದರ್ಶನ ಮಾಡಿ ಬರುವ ಹಾಗೆ. ಇದಾದ ನಂತರ ಬರೀ ಮಂತ್ರಾಲಯದಲ್ಲಿ ಈ ಮಂತ್ರಾಲಯ ಬೃಂದಾವನಸ್ಥರಾದಂಥ ಜಾಗ ಮಾತ್ರ ಅಲ್ಲದೆ ಇನ್ನೂ ಕೆಲವೊಂದು ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಸೊ ನೀವು ಯಾರು ಆ ಪ್ಲೇಸ್ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದರೆ, ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದಿದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ಮಂಚಾಲಮ್ಮ ದೇವಸ್ಥಾನ ಅಂತ, ಮಂಚಾಲಮ್ಮನ ಸನ್ನಿಧಿ. ನೀವು ರಾಘವೇಂದ್ರ ಸ್ವಾಮಿನ ಮಠದ ಒಳಗಿಂದ ಬೃಂದಾವನ ನೋಡೋದಕ್ಕಿಂತ ಮುಂಚೆ ಸೊ ಇಲ್ಲಿಗೆಲ್ಲ ಬಂದು ಹೋಗಲೇಬೇಕು. ಫಸ್ಟಿಗೆ ಮಂಚಾಲಮ್ಮನ ದರ್ಶನ ಮಾಡಿ ನಂತರ ಒಳಗಡೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ತೀವಿ. ಒಳಗಡೆ ಪೂಜೆ ಆಗ್ತಿರೋದನ್ನ ಇಲ್ಲಿ ಲೈವ್ ಆಗಿ ತೋರಿಸ್ತಾರೆ ನೋಡಿ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಒಳಗಡೆ ರಾಘವೇಂದ್ರ ಸ್ವಾಮಿಯವರ ಮಂತ್ರ ಕೂಡ ಹಾಕಿದ್ರು ನೋಡಿ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಲ್ಲೊಂದು ಒಳ್ಳೆ ಬೋರ್ಡ್ ಹಾಕಿದ್ದಾರೆ ನೋಡಿ. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ, ನಿಮ್ಮಲ್ಲಿ ರಾಯರಿದ್ದಾರೆ ಅಂತ. ಎಂಥ ಒಳ್ಳೆ ಮಾತಲ್ವ. ಇದು ದೇವಳದ ಮುಖ್ಯ ದ್ವಾರ. ಇಲ್ಲಿ ಈ ಹೊರಗಿನ ಭಾಗದವರೆಗೆ ನೀವು ವಿಡಿಯೋ ಅಥವಾ ಮೊಬೈಲ್ ಯೂಸ್ ಮಾಡ್ಬೋದು. ಬಟ್ ಒಳಗೆ ಅವರ ಸ್ವಾಮಿಗಳ ಬೃಂದಾವನ ಇರುವಲ್ಲಿ ಮೊಬೈಲ್ ಯೂಸ್ ಮಾಡುವಂಗಿಲ್ಲ. ಅದಕ್ಕೋಸ್ಕರ ನಾನು ಹೊರಗಿದ ಮಾತು ತೋರಿಸ್ತಾ ಇದ್ದೇನೆ. ನೋಡು ಕಡೆ ಏನಾಗ್ತಿದೆ ಅಂತ ನೋಡೋಕ್ಕೆ ದೇವಸ್ಥಾನದ 4 ಸುತ್ತಲಲ್ಲಿ ಇದೇ ಥರ ಎಲ್ ಸಿ ಡಿ ಹಾಕಿ ವಿಡಿಯೋನ ಲೈವ್ ಆಗಿ ತೋರಿಸ್ತಾ ಇರ್ತಾರೆ. ಸೊ ಒಳಗಡೆ ಆಗೋದೆಲ್ಲದು ಇಲ್ಲಿ ಲೈವ್ ಆಗಿ ಸಿಗುತ್ತೆ ನೋಡಿ. ಇದು ದೇವಸ್ಥಾನದ ಹೊರಾಂಗಣದಲ್ಲಿ ನಾವು ಸುತ್ತಾ ಇದ್ದೇವೆ ಆಗದಿಂದ. ನೋಡಿ ಜನ ಎಷ್ಟು ರಶ್ ಇದ್ದಾರಂತೆ. ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ನೀವೇನಾದರೂ ಒಳಗಡೆ ಹೋಗಬೇಕಂತ ಮಾಡಿದರೆ ಈ ಕ್ಯೂ ಅಲ್ಲಿ ಹೋಗ್ಬೋದು. ಬಟ್ ಕ್ಯೂ ಅಲ್ಲಿ ಹೋದ್ರೆ ತುಂಬ ಲೇಟ್ ಆಗುತ್ತೆ. ಅದಕ್ಕಿಂತ ನೀವು 250 ರೂಪಾಯಿದು ಪಾದಪೂಜೆ ಟಿಕೆಟ್ ಮಾಡಿದರೆ ಸೊ ನಿಮಗೆ ಒಳಗಡೆ ಸೀದಾ ಬಿಡ್ತಾರೆ. ಸೊ ಅದರೊಟ್ಟಿಗೆ ಪ್ರಸಾದ ಎಲ್ಲದು ಅದರೊಟ್ಟಿಗೆ ಸಿಗುತ್ತೆ. ಸೊ ಬಂದವರು ಕ್ಯೂ ಅಲ್ಲಿ ನಿಲ್ಲೋದಕ್ಕಿಂತ ನೀವು 250 ರೂಪಾಯಿ ಟಿಕೆಟ್ ಮಾಡಿದರೆ ಪ್ರಸಾದನೂ ಸಿಗುತ್ತೆ, ಅಲ್ಲಿ ಒಳಗೆ ದರ್ಶನ ಸಹ ಆಗುತ್ತೆ ನಿಮಗೆ. ಈ ಗೋಪುರದಲ್ಲಿ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ, ಇದೇ ಅಲ್ಲಿ ದೇವರು ಕಾಣೋಂಥ ಜಾಗ. ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ ನೀವು. ಇಲ್ಲಿ ಜನರು ತುಂಬ ನಂಬಿಕೆಯಿಂದ ಬರ್ತಾರೆ. ಇಲ್ಲಿ ಬೇರೆ ಬೇರೆ ಥರ ಆದಂಥ ಸೇವೆಯನ್ನೆಲ್ಲ ಸಲ್ಲಿಸ್ತಾರೆ. ಹೆಜ್ಜೆ ಸೇವೆ ನೋಡಿ, ಇಲ್ಲೆಲ್ಲ ನಮಸ್ಕಾರ ಸೇವೆ ಇದೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬೃಂದಾವನಸ್ಥರಾದ್ದರಿಂದ ಜನರ ನಂಬಿಕೆ ಏನಂದರೆ ಈಗಲೂ ರಾಘವೇಂದ್ರ ಸ್ವಾಮಿಯವರು ನಮ್ಮ ಕೋರಿಕೆಗಳನ್ನು ಕೇಳ್ತಾರೆ, ಎಲ್ಲನೂ ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಇದ್ದದಿಂದ ಇಲ್ಲಿ ಇಷ್ಟೊಂದು ಜನ ಬರ್ತಾ ಇರುವಂಥದ್ದು. ಇದು ಆಂಧ್ರದಲ್ಲೇ ಇದ್ದರೂ ಕೂಡ ಸೊ ನಮ್ಮ ಕರ್ನಾಟಕಕ್ಕೆ ಮುಂಚೆ ಸೇರಿದಂಥ ಜಾಗ ಇದೆ. ಆದ್ದರಿಂದ ನಾನಾ ಕಡೆಗಳಿಂದ ಇಲ್ಲಿಗೆ ಜನ ಬರ್ತಾರೆ ನೋಡಿ. ಎಷ್ಟು ಜನ ಇದ್ದಾರಂತ ಇವತ್ತು. ಮಂತ್ರಾಲಯದ ಒಳಗಡೆ ಪಂಚಶಲ್ಯವನ್ನು ಕಡ್ಡಾಯ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ನಾವು ಅದೇ ಥರ ಎಣಿಸಿ ಎಲ್ಲ ತಂದಿತ್ತು. ಬಟ್ ಇಲ್ಲಿ ಯಾರೂ ಹಾಕದೇ ಇದ್ದ ಕಾರಣ ನಾವು ಕೂಡ ಹಾಕಲೇ ಇಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಹೇಳ್ತಾ ಇದ್ರು ಎಲ್ಲರೂ ಹಾಕಬೇಕಂತ, ಕಡ್ಡಾಯ ಇದೆ ಅಂತ. ಆದರೆ ಯಾರೂ ಇಲ್ಲಿ ಪಾಲಿಸ್ತಾ ಇಲ್ಲ.
ಆದ್ದರಿಂದ ನನ್ನ ಪ್ರಕಾರ ಇಲ್ಲಿ ಹಾಕಲೇಬೇಕಂತ ಏನು ರೂಲ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಒಳಗಡೆ ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ವಾಯ್ಸ್ ಈಗ ನಿಮಗೆ ಕ್ಲಿಯರಾಗಿ ಕೇಳದೇ ಇರ್ಬೋದು, ಯಾಕಂದರೆ ಈಗ ಒಂದು ಸಂಭವ ನಡೀತು, ಇನ್ಸಿಡೆಂಟ್. ಸೊ ನನ್ನ ಗೋಪ್ರೋ ಕೈ ಕೊಡ್ತು. ಸೊ ಯಾವುದೇ ರೀತಿ ರೆಕಾರ್ಡ್ ಆಗ್ತಾ ಇಲ್ಲ, ಎಂತಕ್ಕಂತ ಗೊತ್ತಾಗ್ತಾ ಇಲ್ಲ. ಸೊ ಎರರ್ ಬರ್ತಾ ಇದೆ. ಸೊ ಅದರಿಂದಾಗಿ ನಾನು ಗೋಪ್ರೋ 360 ಈಗ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಆಡಿಯೋ ಇದರಲ್ಲೇ ರೆಕಾರ್ಡ್ ಆಗ್ತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ನೋಡ್ಬೇಕಿನ್ನು ಮನೆಗೆ ಹೋದ್ಮೇಲೆ ಗೋಪ್ರೋ ಕತೆ ಅಂತ ಮೇ ಬಿ ಬ್ಯಾಟ್ರಿ ಹೋಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಬೇಕು. ನಾವೀಗ ತುಂಗಾ ನದಿ ತೀರದಲ್ಲಿದ್ದೀವಿ. ನೀರು ಕಾಣಿಸ್ತಾನೇ ಇಲ್ಲ, ಮತ್ತು ನೀರಿಲ್ಲ ಇದರಲ್ಲೆಲ್ಲ ಬತ್ತಿ ಹೋಗಿದೆ ನೀರು. ಮತ್ತು ಇದೆಲ್ಲ ನೋಡಿ ನದಿ ಇರುವಂಥ ಜಾಗ, ಇದೆಲ್ಲ ಕಾಣ್ತಿರುವಂಥದ್ದು. ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಸರಿ ಹಿಂದ್ಗಡೆ ಈ ನದಿ ಇರುವಂಥದ್ದು. ಸೊ ಕೆಳಗಡೆ ಹೋಗಿ ನೋಡಿ ಬರುವ, ನೀರಾದ್ರೂ ಮುಟ್ಟಿ ಬರುವ ಹಂಗಾಗಿ. ಎಷ್ಟು ಕಲ್ಲು ಬಂಡೆ ಇದೆ ನೋಡಿ, ಉದ್ದಾನದ್ದಕ್ಕೂ ಕಲ್ಲು ಬಂಡೆನೇ. ನಾವು ನಡ್ಕೊಂಡು ಹೋಗ್ತಿರೋದು ಕೂಡ ಈಗ ಕಲ್ಲು ಬಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀರೇ ಇಲ್ಲ, ತುಂಬ ದೂರ ನಡ್ಕೊಂಡು ಬಂದಿದ್ದೀವಿ ಈಗ ದೇವಸ್ಥಾನದಿಂದ. ಸ್ವಲ್ಪ ನೀರಿರುವಂಥ ನದಿಯಲ್ಲಿ ಸ್ನಾನ ಮಾಡಿದಾರೆ ನೋಡಿ. ಎಷ್ಟು ಹೊಲ್ಸ್ ಅಂತ ಹೇಳಿದ್ರೆ ಎಷ್ಟು ಕಸದ ರಾಶಿ ಬಿಸಾಕಿ ಹೋಗಿದ್ದಾರೆ ನೋಡಿ. ದಾನೋದ್ದಕ್ಕೂ ಕಸದ್ದೇ ರಾಶಿ. ಸೊ ಈ ಥರ ಮಾಡಿದರೆ ನೀರು ಎಲ್ಲಿ ನಿಲ್ಲುತ್ತೆ? ಜನಕ್ಕೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ನೋಡಿ ಕಸದ ರಾಶಿ ನೋಡಿ. ನದಿನ ಎಷ್ಟು ಹಾಳುಗಿಡುವಿದ್ದಾರೆ ಅಂದರೆ ದೇವರೇ ಇವರಿಗೆಲ್ಲ ಅರ್ಥ ಮಾಡಿಸ್ಬೇಕಷ್ಟೇ. ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆಗಳಿದೆ. ಸೊ ಪೌರಾಣಿಕ ಹಿನ್ನೆಲೆಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಈ ಪ್ರದೇಶ ಅನ್ನುವಂಥದ್ದು ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತಂತೆ. ಸೊ ಅವನ ಕುಲದೇವತೆ ಈ ಮಂಚಾಲಾಂಬಿಕೆ. ಸೊ ಮಂಚಾಲಾಂಬಿಕೆನು ಅವನ ಮಗ ಆದಂಥ ಪ್ರಹ್ಲಾದನು ಇದೇ ಜಾಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದ್ರಿಂದ ಸೊ ಈ ಜಾಗ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತಂತೆ. ಅದಾದ ನಂತರ ಇಲ್ಲಿ ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡ್ತಿರುವಂಥ ಸಂದರ್ಭದಲ್ಲಿ ಚೈತ್ರ ಯಾತ್ರೆಯನ್ನು ಹೊರಡ್ತಾರೆ. ಸೊ ಚೈತ್ರ ಯಾತ್ರೆಯಲ್ಲಿ ಅರ್ಜುನನಿಗೆ ಅನುಸಾಲನಿಗೆ ಇದೇ ಜಾಗದಲ್ಲಿ ಯುದ್ಧವನ್ನು ನಡೀತೆ. ಸೊ ಅರ್ಜುನನಿಗೆ ಯಾವುದೇ ಕಾರಣಕ್ಕೂ ಅನುಸಾಲನನ್ನು ಸೋಲಿಸಲಿಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅನುಸಾಲನ ರಥ ನಿಂತಿರುವಂಥದ್ದು ಇದೇ ಜಾಗದಲ್ಲಿ, ಪವರ್ಫುಲ್ ಜಾಗದಲ್ಲಿ ಅವನ ರಥ ನಿಂತಿದ್ದರಿಂದ ಅರ್ಜುನನಿಗೆ ಅನುಸಾಲನನ್ನು ಏನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಾದ ನಂತರ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಅರ್ಜುನನಿಗೊಂದು ಸಲಹೆ ಕೊಡ್ತಾನೆ. ಸೊ ಅವನ ರಥವನ್ನು ಇಲ್ಲಿಂದ ಸರಿಸುವಂತೆ. ಸೊ ಅವನ ರಥವನ್ನು ಅರ್ಜುನ ಇಲ್ಲಿಂದ ಸರಿಸಿದ ನಂತರ ಅನುಸಾಲನಿಗೆ ಸೋಲಾಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಈ ಜಾಗವನ್ನು ತುಂಬ ಪವರ್ಫುಲ್ ಜಾಗ ಅಂತ ಹೇಳ್ತಾರೆ. ಇದಿಷ್ಟು ಪೌರಾಣಿಕ ಹಿನ್ನೆಲೆ ಆದರೆ, ಸೊ ಐತಿಹಾಸಿಕದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹಿಂದೆ ಈ ಸಾಮ್ರಾಜ್ಯ ಅನ್ನೋದು ಮುಸಲ್ಮಾನರ ಆಡಳಿತದಲ್ಲಿರುತ್ತೆ. ಸೊ 1ನೇ ಮೈಸೂರು ಯುದ್ಧದ ನಂತರ ಇದನ್ನು ಹೈದರಾಬಾದ್ ನಿಜಾಮರು ವಶ ಪಡ್ಕೊಳ್ತಾರೆ. ಸೊ ಅಲ್ಲೇ ಒಬ್ಬ ರಾಜ ಅಸದಿಲ್ಲಿ ಖಾನ್ ಅನ್ನುವನು ಈ ರಾಜ್ಯವನ್ನು ಆಳ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಸೊ ರಾಯರು ಈ ಜಾಗದಲ್ಲಿ ಪರ್ಯಟನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿನ ನಿಜಾಮ ಅವರ ತಪೋಶಕ್ತಿಗೆ ಮಾರು ಹೋಗಿ ಅವರನ್ನು ತನ್ನ ಸಾಮ್ರಾಜ್ಯಕ್ಕೆ ಕರೆಸಿ ತನಗೆ ಏನು ಬೇಕು ಅದನ್ನು ನೀಡುವುದಾಗಿ ಅವರಲ್ಲಿ ಕೋರಿಕೆಯನ್ನು ಕೊಡ್ತಾರೆ. ಆಗ ರಾಘವೇಂದ್ರ ಸ್ವಾಮಿಯವರು ಈ ಜಾಗ, ಈಗಿನ ಈ ಮಂತ್ರಾಲಯ ಜಾಗ ಅಂದರೆ ಮಂಚಾಲಯ, ಅದನ್ನು ದಾನವಾಗಿ ಕೇಳ್ತಾರೆ. ಸೊ ಆಗ ಅವರ ದಿವಾನರಾಗಿದ್ದರು ಕೇಳ್ತಾರೆ, ಈ ಹೊಯ್ಗೆ ಮತ್ತು ಕಾಡಿನಿಂದ ತುಂಬಿರತಕ್ಕಂಥ ಈ ಜಾಗವನ್ನು ಯಾಕೆ ಕೇಳಿದ್ರಿ ಅಂತ ಅವ್ರ ಹತ್ರ ಕೇಳ್ತಾರೆ. ಸೊ ಆಗ ರಾಘವೇಂದ್ರ ಸ್ವಾಮಿಯವರು ಹೇಳ್ತಾರೆ, ಹಿಂದೆ ನಾನು ಪ್ರಹ್ಲಾದನ ಅವತಾರವನ್ನು ಎತ್ತಿದ್ದಾಗ ಇದೇ ಜಾಗದಲ್ಲಿ ಯಜ್ಞಯಾಗಾದಿಗಳನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದಾದ ನಂತರ ಅದೇ ನಿಜಾಮನೆ ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮ ಹಣದಿಂದಲೇ ಈ ಮಂತ್ರಾಲಯವನ್ನು ಕಟ್ಟಿಸಿಕೊಟ್ಟು, ಈ ಮಠವನ್ನು ಕಟ್ಟಿಸಿಕೊಟ್ಟು ಇಲ್ಲೇ ಇರುವಂತೆ ಅವರಿಗೆ ತಿಳಿಸ್ತಾರೆ. ಅದಾದ ನಂತರ 1671ರಲ್ಲಿ ಗುರುವಾರದಂದು ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ತಾರೆ. ಸೊ ಅವರು ಬೃಂದಾವನಸ್ಥರಾದ ಜಾಗವನ್ನೇ ಈಗ ಮಂತ್ರಾಲಯ ಅಂತ ಪೂಜಿಸ್ತಿರೋದು. ಇಲ್ಲಿ ಒಂಟೆ ರೈಡ್ ಕೂಡ ಮಾಡ್ತಾರೆ ನೋಡಿ.
ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಏಕಾದಶಿ ದಿನ ಅಂದರೆ ಇವತ್ತು ನಾವು ಬಂದಿರೋ ದಿನ ಏಕಾದಶಿ. ಆದ್ದರಿಂದ ನಾವು ನಿನ್ನೆ ರಾತ್ರಿಯೇ ಎಲ್ಲ ದರ್ಶನ ಎಲ್ಲ ಮುಗಿಸಿದ್ದೀವಿ. ಸೊ ಏಕಾದಶಿ ದಿನ ಬರುವವರು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಪ್ರಸಾದ ವಿತರಣೆ ಎಲ್ಲ ಇರುವುದಿಲ್ಲ ಅಂತೆ. ಸೊ ಊಟದ ವ್ಯವಸ್ಥೆನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಆದ್ದರಿಂದ ಆದಷ್ಟು ಏಕಾದಶಿ ದಿನ ಮಾತ್ರ ತಪ್ಪಿಸಿ ಬನ್ನಿ ಎಲ್ಲರೂ. ಇಲ್ಲಿ ತುಂಬ ಅಂಗಡಿಗಳಲ್ಲಿದೆ. ಸೊ ನೀವು ಪರ್ಚೇಸ್ ಮಾಡೋರಿದ್ದರೆ ಇಲ್ಲೇ ಪರ್ಚೇಸ್ ಮಾಡ್ಕೊಳ್ಬೋದು. ನೀವು ಇಲ್ಲಿಗೆ ಬರೋದಿದ್ದರೆ ಮುಂಚೆನೇ ರೂಮ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡು ಬನ್ನಿ. ಸೊ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ರೂಮ್ಗಳು ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆಯೇ ಇಲ್ಲಿ ತುಂಬ ಜನ ರೂಮ್ ಬೇಕು ಕೇಳ್ತೈತೆ. ಸೊ ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ನಂತರ ನೀವು ರೂಮ್ನ ಬುಕ್ ಮಾಡ್ಕೊಳ್ಳಿ. ನಾನು ಇವತ್ತು ಸ್ಟೇ ಇದ್ದಂಥ ರೂಮ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚೆನ್ನಾಗಿದೆ ರೂಮ್. ಇದು ಅಪ್ಪಣ್ಣಾಚಾರ್ಯರಿದ್ದಂತಹ ಮನೆ. ಇದು ರಾಘವೇಂದ್ರ ಸ್ವಾಮಿಯವರು ಮಲಗ್ತಿದ್ದಂಥ ಜಾಗ. ಇಷ್ಟು ಮಂತ್ರಾಲಯದ ಬಗ್ಗೆ ಇರುವಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ವ್ಲಾಗ್ ಆನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್, ಸಿ ಯು.